ಹಾ, ವಿದ್ಯಾರ್ಥಿಗಳ ಈ ಬೇಸಿಕ್ ಭಿನ್ನ ರಾಶಿ ಅಭ್ಯಾಸಗಳು ಚಾಲು ಆಗ್ಯಾವ. ಈಗ ನೀವು ಲಕ್ಷ ಕೊಟ್ಟು ನೋಡ್ರಿ ಹೆಂಗ್ ಮಾಡ್ಬೇಕು, ಹೆಂಗ್ ಸರಳ ರೀತಿಗಳು ಹೆಂಗಿರ್ತಾವ. ನೀವು ಮೊದಲು ಮಾಡ್ರಿ, ನಾ ತೋರಿಸ್ತೀನಿ. ಮೊದಲು ನೀವು ಮಾಡ್ರಿ, ಆಮೇಲೆ ನಾ ತೋರಿಸ್ತೀನಿ. ಎರಡೆರಡು ರೀತಿ ಒಳಗೆ ಗಣಿತಿರ್ತಾವ. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ನೋಡ್ರಿ. ನೋಡಿದ್ರಿ ಅಂತ ನಿಮ್ಮ ಲೆಕ್ಕಗಳು ತಿಳಿತಾವ. ಇದನ್ನ ನೀವು ಎರಡು ರೀತಿ ಮಾಡ್ಬೋದು. ನೋಡ್ರಿ, ನಾ ತೋರಿಸ್ತೀನಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಭಾಳ ಇಂಪಾರ್ಟೆಂಟ್ ಇದು. ಈ ಗಣಿತ ನಿಮಗೆ ತಿಳಿಬೇಕಂದ್ರೆ ನೀವು ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ಬೇಕು. ಅಂದ್ರೆ ಗಣಿತಗಳು ತಿಳಿತಾವೆ. ಎಷ್ಟು ಸರಳ ರೀತಿ ಒಳಗೆ ಈ ಭಿನ್ನ ರಾಶಿ ಕಲಿಸ್ತಿರ್ತದ ಅನ್ನೋದು ನೀವು ಲಕ್ಷ ಕೊಟ್ಟು ನೋಡ್ರಿ ವಿದ್ಯಾರ್ಥಿಗಳೇ. ಭಾಳ ಕಾಳಜಿಪೂರ್ವಕ ನೋಡ್ರಿ. ನೀವು ಮಾಡಿದ್ರಿ ಅಂದ್ರೆ ನೀವು ನೋಡ್ರಿ ಈ ಕಡೆ. ಹುಡುಗರು ಮಾಡ್ಯಾರಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ರಿ. 5.1 ಗುಂಡ್ಲೆ 2.27 ಪ್ಲಸ್ 5.13 ಗುಂಡ್ಲೆ 3.37. ಇಲ್ಲಿ ನೋಡ್ರಿಲೆ, ಇವೆರಡು ಗುಣಾಕಾರವ. ಸ್ವಲ್ಪ ಅರ್ಥ ಮಾಡ್ಕೋರಿ. ಇವು ಎರಡು ಗುಣಾಕಾರವ. ಇಲ್ಲೇ ಇದು ಗುಣಾಕಾರದ, ಇಲ್ಲಿಯೂ ಗುಣಾಕಾರದ, ಮಧ್ಯಂತರ ಚಿಹ್ನೆ ಅನ್ನೋದ ಪ್ಲಸ್ ಅದ. ಇಲ್ಲಿ ಏನಾಗಿಬಿಟ್ಟದ, ಇಲ್ಲಿ 5.13 ಅದ, ಇಲ್ಲಿಯೂ 5.13 ಅದ. ಅವಾಗ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದಿದ್ರ ಅಂತ ತಕೊಂಡ್ಬಿಡ್ರಿ. 5.13 ತಕೋರಿ, ಚಿನ್ನ ಗುಂಡ್ಲೆ ಹಾಕ್ರಿ, ದುಂಡು ಕವಸ ಹಾಕ್ರಿ. 2.27 ಪ್ಲಸ್ 3.37 ನೋಡಿ. ಇಲ್ಲಿ ಇದೊಂದು ಕಾಮನ್ ಅದ. ಇದು ಗುಣಾಕಾರದ, ಇದು ಗುಣಾಕಾರದ ಅಂದಾಗ ಒಂದು ನೀವು 5.13 ಇಲ್ಲಿ ಹೊರಗೆ ತಕ್ಕೊಂಡು ಗುಂಡ್ಲೆ ಚಿಹ್ನೆ ಹಾಕ್ರಿ. ಇದನ್ನ ಮತ್ತು ಇದನ್ನ ಕೂಡಿಸಿ ಇದರಲ್ಲಿ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದ್ಬಿಡ್ತಾವ. ಭಾಳ ಸರಳ ಇದು. ನೋಡ್ರಿ ಹೆಂಗ ತಲೆ ಓಡಿಸ್ಬೇಕು. ಇಲ್ಲಿ 5.3 ಅಂತದ, ಇಲ್ಲಿ 5. ಮಧ್ಯಂತರ ಚಿಹ್ನೆ ಪ್ಲಸ್ ಇರ್ಬೇಕು. ಅದನ್ನ ನೆನ್ಪಿಟ್ಕೊಡ್ರಿ. ಇದು 5.3 ಒಂದು ತಕ್ಕೊಂಡು ಇದನ್ನ 2.27 ಪ್ಲಸ್ 3.7 ಬರೋಬ್ಬರಿ. 5 3 15 16 ಗುಂಡ್ಲೆ ಪ್ಲಸ್ 7 14 2 16 ಪ್ಲಸ್ 7 3 21 24 ನೋಡ್ರಿ. ಆ ಕಣ್ಣಿಗೆ ಎಷ್ಟು ದೊಡ್ಡ ಲೆಕ್ಕ ಅದ ಇದು. ಬರೋಬ್ಬರಿ 16 ಗುಂಡ್ಲೆ ಇಲ್ಲಿ 7 ಛೇದಗಳು ಸಣ್ಣಾಗಿದ್ದಾಗ ಏನು ಮಾಡ್ಬೇಕು? 40. 16 1 4 21 40 ತಳಗ 7 ನೋಡ್ರಿ ಎಷ್ಟು ದೊಡ್ಡ ಲೆಕ್ಕಕ್ಕೆ ಹೋಗ್ತಿದ್ದರು ನೀವು. ಈಗ ನೋಡ್ರಿ, 16 4 64 ಇವ ಭಾಗ ಹೋಗಂಗಿಲ್ಲ. ಅದಕ್ಕೂ 640 ಸರ್ವಾಸ ಬಾಗಿಲೆ 7 3 21 ಬರೋબર. 21 63 21 63 ಒಂದು ಉಳಿತು. 10 ಸಣ್ಣದಾತು. ಈಗ 640 21 63 ಕಳೆಯಿರಿ ಮೊದಲು. ಎಷ್ಟು? ಒಂದು ಉಳಿತು. 10 ಸಣ್ಣದಾತು. ಅವಾಗೀಗ 10 21 ನೋಡ್ರಿ. ಎಷ್ಟು ಟೆನ್ಷನ್ ಇಲ್ಲಾರ್ದ ಗಣಿತದ ನೋಡ್ರಿ ನೀವು. ಆನ್ಸರ್ ಇಸ್ ಈಕ್ವಲ್ ಟು 30.1021 ನೋಡ್ರಿ. ನೀವು ಯಾವುದೋ ರೀತಿಯಿಂದ ಗಣಿತ ಮಾಡ್ಕೊತ ಹೋಗ್ತೀರಿ. ಯಾವುದೋ ಒಂದು ರೀತಿಯಿಂದ ಗಣಿತ ಮಾಡ್ತಿರ್ತೀರಿ ನೀವು. ಹೆಂಗ್ ಮಾಡ್ತಿರ್ತೀರಿ ನೀವು? ಇದನ್ನ ಗುಣಾಕಾರ ಮಾಡಿ ಕಿಸಿಂದ ನಡಬರ್ಕ ಚಿನ್ನ ಪ್ಲಸ್ ಹಾಕಿ ಇದಕ್ಕೆ ಗುಣಾಕಾರ ಮಾಡಿ ಕೂಡಿಸ್ತೀರಿ ನೀವು. ಸರಳ CBSE ಒಳಗೆ ಸರಳ ಮೆಥಡ್ ಇದು. ಯಾಕಂದ್ರೆ ಇಲ್ಲಿ 5.13 ಒಂದದ, ಇಲ್ಲಿಯೂ 5.13 ಅದ. ಗುಂಡ್ಲೆ ಚಿನ್ನ ಹಾಕ್ರಿ. 2 ಪ್ಲಸ್ 3.37 ಇವು ಎರಡು ಥರದ ಛೇದ ಸಣ್ಣಾಗಿದೆ ಅಂದ್ರೆ ಎಷ್ಟು ಸರಳದ ನೋಡ್ರಿ. ಏನೂ ಟೆನ್ಷನ್ ಇರಲಾರ್ದು ಉತ್ತರ ಬರ್ತದೆ. ಇದಕ್ಕೆ ಗುಣಾಕಾರ ಮಾಡಿ ಬಂದ ಉತ್ತರವನ್ನ ಇದಕ್ಕೆ ಗುಣಾಕಾರ ಮಾಡಿದ ಉತ್ತರವನ್ನು ಕೂಡಿಸಿದ್ರು ನಿಮ್ಗೆ ಇಷ್ಟೇ ಬರ್ತದೆ. ಅದನ್ನು ನೀವು ಮಾಡಿ ನೋಡ್ಬೋದು.
ತಿಳಿತಲ್ಲ? ಮತ್ತೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ ಛೇದಗಳು ಸಣ್ಣಾಗಿದ್ದಾಗ ಹೆಂಗೆ ಮಾಡ್ಬೇಕನ್ನೋದು ನೋಡ್ರಿ. ಕರೆಕ್ಟ್ ಅದ ಇಲ್ಲೋ ನೋಡ್ರಿ. ಇಂಥವೆಲ್ಲ ಸರಳ ರೀತಿ ಒಳಗೆ ನಾವು ಗಣಿತ ತಿಳಿಸ್ತಿರ್ತೀವಿ. ಆಮೇಲೆ ಇನ್ನು ಮುಂದೆ ಒಂದು ಗಣಿತಗಳು ಇರ್ತಾವೆ ಹಿಂಗಿದ್ದದ್ದು. ಅವಾಗ ಹೆಂಗೆ ಮಾಡಬೇಕು? 11.2 ಗುಂಡ್ಲೆ 3.12 ಗುಂಡ್ಲೆ 7.27. ಗುಣಾಕಾರ ಅದ 11 3 33 1 2 35 ಗುಂಡ್ಲೆ 2 3 6 1 7 7 2 ಗುಂಡ್ಲೆ 7 49 1 2 51 51 7 7 4 92 51 7. ಈ 7 ಹೋತು, ಈ 7 ಹೋತು. 2ರಲ್ಲಿ ಇದು ಭಾಗವಲ್ಲ, 2ರಲ್ಲಿ ಇದು ಹೋಗಂಗಿಲ್ಲ. ಇಲ್ಲಿ ನೋಡು 5 1 6 3ಲೆ ಭಾಗ ಹೋಗ್ತದೆ. 3 1 3 1 3 7. 2ಕ್ಕೆ ಇದು ಭಾಗವಲ್ಲ, ಇದು ಭಾಗ ಹೋಗಂಗಿಲ್ಲ. ಅವಾಗ ಏನು 35ಕ್ಕೆ 17ಕ್ಕೆ ಗುಣಾಕಾರ ಮಾಡಿ. 17 5 ಎಷ್ಟು ನೋಡ್ರಿ? 85. 17 3 51 ಅಂದ್ರೆ ಎಷ್ಟಾಯ್ತು? 59. 595 ಡಿವೈಡೆಡ್ ಬೈ 2 ನೋಡಿ. 17 5 ನಾ ಮಗ್ಗಿ ಸರಿಯಾಗಿ ನೋಡ್ಕೋಬೇಕು. ನೀವು ಒಂದ್ಸಲ ನೋಡ್ಕೊಂಡ್ರಿ ಅಂತಂದ್ರೆ ನೀವು ಪರ್ಫೆಕ್ಟ್ ಆಗಿ ಬಿಡ್ತೀರಿ. 17 5 85, 17 3 51, 17 3 51 ಕೂಡಿಸಿದಾಗ ಎಷ್ಟಾಯ್ತು? 59 ಬರೋಬ್ಬರಿ. 595 ಭಾಗಿಲೆ 2 2 2 4 1 ಉಳಿತು. 2 9 18 1 ಉಳಿತು. 2 7 14 1 ಉಳಿತು. 1 2 ಅಂಶ ಆಯ್ತು. ಆನ್ಸರ್ ಇಸ್ ಈಕ್ವಲ್ ಟು 297.1 6 ಡೆಸಿಮಲ್ ಇಡಬೇಕು. 297.5. ಬೇಕಾದ್ರೆ ಇದರ ಉತ್ತರ ಬರ್ತದೆ, ಬೇಕಾದ್ರೆ ಇದರ ಉತ್ತರ. ನಿಮ್ಮ ನಾಲೆಜ್ ಇರಬೇಕು. ಯಾವುದೇ ಒಂದು ಗಣಿತ ನೀವು ಹೆಂಗೆ ತಿಳಿಸ್ತಾರ ಸರ್ ಅನ್ನೋದು ನೋಡಿಬಿಟ್ರಿ ಅಂದ್ರೆ ಇಂಥವೆಲ್ಲ ಮೇನ್ ಬೇಸಿಕ್ ನೀವು ಕಲಿಬೇಕು. ಅಂದ್ರೆ ಎಲ್ಲ ಲೆಕ್ಕಗಳು ಅರ್ಥ ಆಗ್ತವೆ, ಎಲ್ಲ ಲೆಕ್ಕ ಮಾಡ್ಲಿಕ್ಕೆ ಬರ್ತದೆ. ಎಲ್ಲರೂ ಒಂದು ಸ್ವಲ್ಪ ಕಾಳಜಿ ಮಾಡಿ ಇದನ್ನು ವಿಡಿಯೋಗಳನ್ನು ಉಪಯೋಗ ತಗೋರಿ. ಇಷ್ಟೆಲ್ಲ ಹೈರಾಣ ಮಾಡಿ ನಾವು ಮಾಡ್ತಿರ್ತೀವಿ ಅಂದ್ರೆ ಭಾಳ ಸರಳ ನಿಮಗೆ ಡೈರೆಕ್ಟ್ ಲೈವ್ದಾಗ ಬರ್ತದೆ, ಬೇಕಾದ್ರೆ ಬರ್ತದೆ. ಈ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಅಭ್ಯಾಸ ಮಾಡ್ರಿ. ತಿಳಿತಲ್ಲ? ಓಕೆ.